ಪೂಜಾ ಗಾಂಧಿ ಪಿಕ್ಚರ್ಸ್ ಮಾಡಿದ್ದೆ. ಪೂಜಾ ಗಾಂಧಿ, ಆಮೇಲೆ ಸಾಯಿ ಕುಮಾರ್ ಅವರು, ಥ್ರಿಲ್ಲರ್ ಮಂಜು, ಈ ಥರ. ಇಲ್ಲಿಂದ ನಾನು ಮತ್ತೆ ವಾಪಸ್ ಹೈದರಾಬಾದ್ಗೆ ಹೋಗಿ ಹೈದರಾಬಾದಲ್ಲಿ 10 ವರ್ಷದಿಂದ 43 ಸೀರಿಯಲ್ಸ್ ಬರೆದಿದ್ದೀನಿ ಆಸ್ ಎ ರೈಟರ್. ಆಮೇಲೆ ಕನ್ನಡದಲ್ಲಿ ಕಮಲಿ ಅಂತ ಒಂದು ಆ್ಯಂಡ್ ಯೂಶಲ್ ಆಗಿ ವೆಸ್ಟರ್ನ್ ಬಟ್ಟೆಗಳು ಅಥವಾ ಯಾವುದೋ ಒಂದು ಆ್ಯಕ್ಷನ್ ಬಟ್ಟೆಗಳು ಆ ಥರ ಕಾಸ್ಟ್ಯೂಮ್ಸ್ ಇರುತ್ತೆ. ಈ ಸಿನಿಮಾದಲ್ಲಿ ಡಿಫ್ರೆಂಟ್ ಆಗಿರೋದು ಕಾಸ್ಟ್ಯೂಮ್ದು ಲುಕ್ಸು ಆ ಥರ ಎಲ್ಲ ಟ್ರೈ ಮಾಡಿದ್ವಿ. ಒಬ್ಬ ಚೈಲ್ಡ್ ಆರ್ಟಿಸ್ಟ್ ಜೊತೆ 1 minute. ಥ್ಯಾಂಕ್ ಯು ವೆರಿ ಮಚ್. ಈಗ ನಮ್ಮ ಜೊತೆಯಲ್ಲಿ ರಾಗಿಣಿಯವರು ಇದ್ದಾರೆ. ದಯವಿಟ್ಟು ರಾಗಿಣಿಯವರೇ ಬರಬೇಕು. ರಾಗಿಣಿಯವರೇ ಬರಬೇಕು. ಥ್ಯಾಂಕ್ ಯು ವೆರಿ ಮಚ್. MSK ಫ್ರಮ್ ದ ಶ್ರೀ ಫಿಲ್ಮ್ಸ್ ಪೊಲೀಸ್ ಕಂಪ್ಲೇಂಟ್ಸ್ ಇರುವಂತಹ ಹಾಡು ಆರೋಹಣ ಸುಧೀಂದ್ರ ಆದರೆ ನಾನು ಕಂಪೋಸ್ ಮಾಡಿದಂತಹ ಹಾಡನ್ನು ಮತ್ತೆ ನೋಡೋಣ. ಪ್ಲೀಸ್ ಮೇಡಮ್ ಬನ್ನಿ. ಪ್ಲೀಸ್ ಮೇಡಮ್. ಸರ್ ಇಲ್ಲಿ ಇನ್ನೂ ಸಹ ಬೇಕು, ಇನ್ನೂ ಸಹ ಆಡಬೇಕು. ಪೊಲೀಸ್ ಕಂಪ್ಲೇಂಟ್ ಸಿನಿಮಾದ ಆಡಿಯೋ ವಿದ್ಯುಕ್ತವಾಗಿ ರಿಲೀಸ್ ಆಗಿದೆ. MSK from the Sri Films banner పోలీస్ కంప్లైంట్ మూవీ డైరెక్టర్ సంజయ్ మేగోటి సార్ చాలా హార్డ్ వర్క్ చేశారు. క్రైమ్ థ్రిల్లర్ ఇది, సస్పెన్స్. ఇంకా చెప్పాలంటే మదర్ సెంటిమెంట్ ఉంది. రాగిణి ద్వివేది చాలా హార్డ్ వర్క్ చేశారు. చాలా చాలా హార్డ్ వర్క్. అంటే ఎంతంటే నైట్ స్టార్ట్ అయిందంటే మార్నింగ్ 4:30 వరకు నాన్ స్టాప్ యాక్షన్ సీక్వెన్సెస్ చేయడం జరిగింది. అదే రోప్ షాట్స్ సార్ అన్నారు కదా, 24 hours కూడా చేశారు. డే టైం సార్ సాంగ్ చేస్తారు, నైట్ మళ్ళీ యాక్షన్ సీన్స్ కూడా చేయడం జరిగింది. చాలా సపోర్టివ్ క్యారెక్టర్ చేశారు. చాలా సపోర్టివ్ యాజ్ ఎ గుడ్ యాక్ట్రెస్. అండ్ నేను దీనికంటే ముందే actually Nalgonu surprise I've not seen what all you have seen, so probably after your leave for the big press meet you'll have to go to, so I will watch the other content as well. But nan shooting time alli nan gottu on the quality of the film, ಹೆಂಗೆ ಮಾಡ್ತಾರೆ, ಟೆಕ್ನಿಷಿಯನ್ಸ್ ಯಾವ ಥರ ವರ್ಕ್ ಮಾಡ್ತಾರೆ, ಎಲ್ಲರೂ ತುಂಬ ಒಳ್ಳೆ ರೀತಿಯಲ್ಲಿ ವರ್ಕ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಆ್ಯಂಡ್ ಆ್ಯಸ್ ಅ ಪ್ರೊಡ್ಯೂಸರ್ ಕೃಷ್ಣಜಿ ಈಸ್ ವೆರಿ ವೆರಿ ಪ್ಯಾಷನೆಟ್. ಅವರು ಆ್ಯಕ್ಟಿಂಗ್ ಅನ್ನೋದು ಆಮೇಲೆ ಗೊತ್ತಾಯಿತು, ಬಟ್ ಆಸ್ ಅ ಪ್ರೊಡ್ಯೂಸರ್ ಹಿ ಈಸ್ ಬಿನ್ ವೆರಿ ವೆರಿ ಸಪೋರ್ಟಿವ್ ಆ್ಯಂಡ್ ಪ್ರೊಡಕ್ಟಿವ್. ಆ್ಯಂಡ್ ಐ ಥಿಂಕ್ ಯಾವುದೋ ಒಂದು ಸಿನಿಮಾ ಮಾಡಬೇಕು ಅಂದರೆ ಒಂದು ಪ್ರೊಡ್ಯೂಸರ್ಸ್ ಪ್ಯಾಷನ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ದುಡ್ಡು ಹಾಕೋರು ಬೇಕು, ಕೆಲಸ ಮಾಡೋರು ಬೇಕು, ಆಮೇಲೆ ಅದನ್ನ ನೋಡೋರು ಬೇಕು. ಸೊ ಎಲ್ಲ ಥರದ ಆಡಿಯನ್ಸಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಟುಡೇಸ್. ತಿರುಗು ಪಿಕ್ಚರ್ ರಿಲೀಸ್ ಆಯಿತು ಸೇಮ್ ಡೇ. ಅವರು ನಮ್ಮ ಸಿನಿಮಾ ನೋಡಿ ನನ್ನ ಡೈರೆಕ್ಷನು ಆಮೇಲೆ ನನ್ನ ವೇ ಆಫ್ ಸ್ಕ್ರೀನ್ ಪ್ಲೇ ಇಷ್ಟ ಆಗಿ ಮೀಟ್ ಆಗಿ ಅವರೊಂದು ಕನ್ನಡ ತೆಲುಗು ಈ ಥರ ಸೇಮ್ ಸ್ಟೈಲಲ್ಲಿ ಇನ್ನೊಬ್ಬ ಕಲಾವಿದರನ್ನ ಬೇರೆ ಬೇರೆ ಇದರಲ್ಲಿ ಮಾಡೋಣ, ಬೇರೆ ಭಾಷೆಯಲ್ಲಿ. ಅಂದರೆ ನಾನು ಕನ್ನಡದಲ್ಲಿ ಆಲ್ರೆಡಿ ಕನ್ನಡನೇ ನನ್ನ ಲೈಫ್ ಕೊಡ್ತು. ಆ್ಯಕ್ಚುಲಿ ತೆಲುಗಲ್ಲಿ ಡೈರೆಕ್ಟ್ರಾಗಿ ಮಾಡಿ ಮತ್ತೆ ಫೇಡ್ ಔಟ್ ಆಗಿ ರವಿಕಿರಣ್ ಜೊತೆ ಬಂದು ಕನ್ನಡಕ್ಕೆ ಬಂದು ಕರ್ನಾಟಕದಲ್ಲಿ ಬದುಕು ಸುಕನ್ಯಾ ಸೀರಿಯಲ್ಸ್ ಬರೆಯುವಾಗ ಮತ್ತೆ ವಾಪಸ್ ನನಗೆ ಲೈಫ್ ಕೊಟ್ಟಿದ್ದು ಕರ್ನಾಟಕ. ನಾನು ಆ್ಯಕ್ಚುಲಿ ನನ್ನ ಮದರ್ ಟಂಗ್ ಕನ್ನಡ, ಮನೇಲಿ ಮಾತಾಡೋದು ಕನ್ನಡನೇ. ಆಚೆ ಬಂದರೆ ತೆಲುಗು ಮಾತಾಡ್ತೀವಿ. ಯಾಕಂದರೆ ನಾವು ರಾಯಚೂರಿನವರು 150 ವರ್ಷದಿಂದ ಮೈಗ್ರೇಟ್ ಆಗಿ ಆದವಾನಿಯಲ್ಲಿ
ನಮಗೆ ಹೊಸ ವರ್ಷ ಕರೆಕ್ಟ್, ಬಟ್ ಅಲ್ಲಿಂದ ಸ್ಟಾರ್ಟ್ ಮಾಡೋಣ. 3 ಮಂತ್ಸ್ ಗ್ಯಾಪ್ ಆಯ್ತಂತ. ಸೊ ತುಂಬ ಖುಷಿ ಆಗ್ತಿದೆ. ಫಸ್ಟ್ ಆಫ್ ಆಲ್ ನಿಮ್ಗೆಲ್ಲರೂ ನೋಡಿ ಈ ವರ್ಷ ತುಂಬ ಒಳ್ಳೆ ರೀತಿಯಲ್ಲಿ ಸ್ಟಾರ್ಟ್ ಆಗಿದೆ. ತುಂಬ ಒಳ್ಳೆ ಒಳ್ಳೆ ಅನೌನ್ಸ್ಮೆಂಟ್ಸ್ ಆಗಿರ್ಬೋದು, ಸಿನಿಮಾಗಳಾಗಿರ್ಬೋದು, ಇಂಡಸ್ಟ್ರಿಗೆ ಆಗುವಂಥ ಸಾಕಷ್ಟು ಒಳ್ಳೆ ಒಳ್ಳೆ ವಿಷಯಗಳು ಇನ್ ಟರ್ಮ್ಸ್ ಆಫ್ ಬಜೆಟ್ ಅನೌನ್ಸ್ಮೆಂಟ್ಸ್, ಇನ್ ಟರ್ಮ್ಸ್ ಆಫ್ ಫೈನಾನ್ಷಿಯಲ್ ಅನೌನ್ಸ್ಮೆಂಟ್ಸ್. ನಮ್ಮ ಇಂಡಸ್ಟ್ರಿಗೆ ಈ ಸತಿ ಬಜೆಟಲ್ಲಿ ಕೂಡ ತುಂಬ ಒಳ್ಳೆ ಒಳ್ಳೆ ಆಪ್ಷನ್ಸ್ ಅದೆಲ್ಲ ಬಂದಿದೆ. ತುಂಬ ಆ್ಯಪ್ಸು, ತುಂಬ ಪಾಲಿಸೀಸ್ ಅದೆಲ್ಲ ಬಂದಿದೆ. ತುಂಬ ಖುಷಿ ಆಗ್ತಿದೆ ಅದೆಲ್ಲ ಕೇಳಿ. ಸೊ ನಮ್ಮ ಸ್ಯಾಂಡಲ್ವುಡ್ಗೆ ಅಂತ ತುಂಬ ಒಳ್ಳೆ ವರ್ಷ ಅಂತ ಅನ್ಕೋತೀನಿ. ಫಾರ್ ದಿ ಫಿಲ್ಮ್ ಮೇಕರ್ಸ್, ಫಾರ್ ದಿ ಇಂಡಸ್ಟ್ರಿ, ಫಾರ್ ಆಲ್ ದಿ ಡಿರೆಕ್ಟರ್ಸ್, ಫಾರ್ ಆಲ್ ದ ನ್ಯೂ ಇನ್ಸ್ಪೈರಿಂಗ್ ಪೀಪಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಫ್ಕೋರ್ಸ್ ದಿಸ್ ಫಿಲ್ಮ್ ಈಸ್ ಅದೊಂದು 1-2 months ಜರ್ನಿ. ಆಲ್ಮೋಸ್ಟ್ a year since we are working on this film, and almost a year. And 1 year ಅಲ್ಲಿ ನಾನಂತೂ ಒಂದು 6 months ಚೇಂಜ್ ಆಗ್ತಾ ಇರ್ತೀನಿ. ನೆಕ್ಸ್ಟ್ ಮೈ ಸೆಲ್ಫ್ 6 months ago ತುಂಬಾ ಡಿಫ್ರೆಂಟ್ ಆಗಿದೆ. ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಸ್ಟೋರಿ. ಆ್ಯಂಡ್ ಪೊಲೀಸ್ ಕಂಪ್ಲೇಂಟ್ ತುಂಬಾ ಸಿಂಪಲ್ ಆಗಿರುವಂಥ ಟೈಟಲ್ ಅಂತ ಹೇಳ್ಬೋದು. ಬಟ್ ಆದ್ರೂ ಐ ಥಿಂಕ್ ಸಿಂಪಲ್ ಟೈಟಲ್ಗಳ ಹಿಂದೆ ಒಂದು ಸ್ಟ್ರಾಂಗ್ ಸ್ಟೋರಿ ಟೆಲಿಂಗ್ ಇದ್ದರೆ ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಒರಿಜಿನಲಿ ದಿಸ್ ಫಿಲ್ಮ್ ಇಸ್ ಅ ತೆಲುಗು ಫಿಲ್ಮ್. ಆ್ಯಂಡ್ ನಾವು ಸಾಕಷ್ಟು, ಯಾಕಂದರೆ ಐ ಆಲ್ಸೋ ಹ್ಯಾವ್ ಸ್ಯಾಂಡಲ್ವುಡ್ ಅಂದರೆ ಮನೆ ನನಗೆ ಎಲ್ಲೂ ಗೊತ್ತಿರೋ ಹಾಗೆ ಕನ್ನಡಕ್ಕೆ ಅಂತಲೇ ಎಲ್ಲ ಕಡೆ ಹೇಳ್ತೀನಿ. ನಾನು ಯಾವ ಭಾಷೆ ಮಾಡಿದ್ದೀನಿ ದ ಸೇಮ್ ಸೆಂಟಿಮೆಂಟ್ಸ್ ಅಬೌಟ್ ಇಂಡಸ್ಟ್ರಿ. ನಾವು ಯಾವ ಭಾಷೆ ಮಾಡಿದ್ರು ಲಾಸ್ಟ್ ಇಯರ್ ಆ್ಯಕ್ಚುಲಿ 2025 ನಾನು ಯಾವುದು ಸ್ಟ್ರೇಟ್ ಕನ್ನಡ ಫಿಲ್ಮ್ ರಿಲೀಸ್ ಆಗಿಲ್ಲ. ಅದು ಹಿಂದಿ, ಮಲಯಾಳಂ, ತಮಿಳ್ ಅಂತ ತೆಲುಗು. ಬಟ್ ಯಾವುದೇ ಕಾರಣಕ್ಕೂ ನಮ್ಮ ಇಂಡಸ್ಟ್ರಿ ನಮ್ಮ ಬಿಟ್ಕೋಬಾರ್ದು, ಈ ಒಂದು ಆಡಿಯನ್ಸ್ನ ಬಿಟ್ಕೋಬಾರ್ದು ಅಂತ ಒಂದೇ ಒಂದು ಉದ್ದೇಶಕ್ಕೆ ನಾನೇ ಹಠ ಮಾಡಿ ಎಲ್ಲ ಸಿನಿಮಾಗಳು ಕನ್ನಡ ಡಬ್ ವರ್ಷನ್ಸ್ ರಿಲೀಸ್ ಆಗಬೇಕು. ಆದಷ್ಟು ನನ್ನ ಕಡೆಯಿಂದ ಒಬ್ಬ ಕಲಾವಿದನಾಗಿ ನಾವು ಆಡಿಯನ್ಸಸ್ಗೆ, ಕನ್ನಡ ಕರ್ನಾಟಕ ಆಡಿಯನ್ಸಸ್ಗೆ ಎಷ್ಟು ಎಂಟರ್ಟೈನ್ಮೆಂಟ್ ಕೊಡಬೇಕು ಅಂತ ಒಂದು ಉದ್ದೇಶ. ಆ್ಯಂಡ್ ಈ ವರ್ಷ ಅಫ್ಕೋರ್ಸ್ 3 to 4 ಸ್ಟ್ರೇಟ್ ಕನ್ನಡ ಫಿಲ್ಮ್ಸ್ ರಿಲೀಸಿಂಗ್. ಸೊ ತುಂಬ ಖುಷಿ ಇದೆ ನನಗೆ ಅದರಲ್ಲಿ. ಕಮಿಂಗ್ ಬ್ಯಾಕ್ ಟು ದಿಸ್ ಫಿಲ್ಮ್, ತುಂಬಾ ಚಾಲೆಂಜಿಂಗ್ ಆಗಿರುವಂಥ ಕ್ಯಾರೆಕ್ಟರ್ ಮಾಡೋಕ್ಕೆ ತುಂಬಾ ಇಷ್ಟ ನನಗೆ ಆಗುತ್ತೆ. ಸೊ ದಿಸ್ ಹ್ಯಾಸ್ ಅ ಡ್ಯೂಯಲ್ ಶೇಡ್ ಕ್ಯಾರೆಕ್ಟರ್. ಪ್ರತಿಯೊಂದು ಕ್ಯಾರೆಕ್ಟರ್ ಸಂಜೀವ್ ಹೇಳಿದಾಗೆ ಇಟ್ ಈಸ್ ದೇರ್ ಆರ್ ಮೆನಿ ಕ್ಯಾರೆಕ್ಟರ್ಸ್ ಇನ್ ದಿಸ್ ಫಿಲ್ಮ್. ಆ್ಯಂಡ್ ಬೇರೆ ಬೇರೆ ಎಲ್ಲ ಇಂಡಸ್ಟ್ರೀಸಲ್ಲಿ ಇರುವಂಥ ಕ್ಯಾರೆಕ್ಟರ್ಗಳು. ಸೊ ಸಾಕಷ್ಟು ಕ್ಯಾರೆಕ್ಟರ್ಗಳಿರೋದು